This is Kiran bro. Raven Sea beach stay, very nice stay on the way to Goa. ಸೊ ಇಲ್ಲಿ ಬಂದು ಒಂದು ನೈಟ್ ಸ್ಟಾಪ್ ಕೊಟ್ಟಿದ್ವಿ. ಚೆನ್ನಾಗಿದೆ, ಬಂದು ಎಕ್ಸ್ಪ್ಲೋರ್ ಮಾಡಿ. ಈಸ್ ಎ ವೆರಿ ಫ್ರೆಂಡ್ಲಿ ಮ್ಯಾನ್, ತುಂಬ ಚೆನ್ನಾಗಿ ನೋಡ್ಕೊತಾರೆ, ಮರಿಬೇಡಿ ನೋಡಿ. ಇದೆ ನೋಡಿ ಫ್ರಂಟಲ್ಲಿ ಹಿಂಗಿರುತ್ತೆ. ಹಾಂ ಹಿಂಗೆ ಬೀಚ್ ಮುಂದೆನೇ ಇದೆ, ಒಂದು ಎಕ್ಸ್ಪ್ಲೋರ್ ಮಾಡಿ. ಹಿಂಗೆ ನೆಡ್ಕೊಂಡ್ಮೇಲೆ ಅಲ್ಲಿ ನೆಡ್ಕೊಂಡು ಹೋಗ್ಬೇಕು ಪಾರ್ಕಿಂಗ್ ಹತ್ರ. ತುಂಬ ಚೆನ್ನಾಗಿದೆ. ಹೇಳೋದು ಮರ್ತೋಯ್ತು, ವಿ ಆರ್ ಆನ್ ದ ವೇ ಟು ಗೋವಾ. ಒಂದು ಫಂಕ್ಷನ್ ಇದೆ ಬೈಕ್ದು, ಅದು ನೋಡೋಕ್ಕಂತ ನಾನೂರು ಹಾಕಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಬಿಸಿಲು ಜಾಸ್ತಿ ಗುರು. ಬೆಳಗ್ಗೆ ಸಾಯಂಕಾಲ ತುಂಬ ಚೆನ್ನಾಗಿದೆ, ಮಧ್ಯಾಹ್ನ ರೂಮೊಳಗಿರಬೇಕು. See ya after going eating the road. Всем привет из России. Я тоже веду свой канал на ютубе, снимаю видео. Вот как я ездил с Гоа в Гокарну к сестре. Она у меня преподает йогу сейчас на обучении. Вот снял байк за 1000 рупий. Okay. Еду. GT 650. Interceptor 650. Да. Еду, короче, на арендованном байке, на нем вроде как нельзя выезжать за штат Гоа, но я выехал аккуратно. Окей. А еще я вам скажу по секрету скажу, у меня даже нету прав. Ладно. ರಷ್ಯಾದವನೊಬ್ಬ ಸಿಕ್ಕಿದ್ದಾನೆ, ಗೋವಾಗೆ ಹೋಗ್ತಿರೋದು, ಗೋಕರ್ಣದಿಂದ ಗೋವಾಗೆ. ಮಾತಾಡ್ಸೋದು ಏನು ಹೇಳ್ತಾರೆ ಅರ್ಥನೇ ಆಗ್ತಿಲ್ಲ. ಟ್ರಾನ್ಸ್ಲೇಟರ್ ಯಾರಾದರೂ ವೀಡಿಯೋದಲ್ಲಿ ನೋಡಿ ಟ್ರಾನ್ಸ್ಲೇಟ್ ಮಾಡಿ ನಮಗಷ್ಟೇ ಸಿಗೋದಾಗ. ಕೊನೆಗೂ ದೃಷ್ಟಿ ಪ್ರೋ ಬಂದ್ಬಿಟ್ರು ಒಂದು ದಿನ ಆದಮೇಲೆ. ಯಾರಿಗೂ ಇವನು ಸೈಕೋ ನನ್ನ ಮಗ, ಸತ್ತೋಗ್ಬಿಡ್ತಾನೆ ಗುರು, ಗುತ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಸಿಗ್ತೀವಿ ಗೈಸ್. ಯಾರೋ ರಷ್ಯನ್ ಟ್ರಕ್ ವ್ಲಾಗರ್ ಗುರು ಬಂದಿಲ್ಲಿ ವ್ಲಾಗ್ ಮಾಡ್ತಾವನೆ. ಸಿಕ್ಕದ ನಮ್ಮ ಜೊತೆನೋ ಬರ್ತೀನಿ ಅಂತ ಅಂದ್ಕೊಂಡು ರಷ್ಯಾ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟರ್ ಹಾಕೊಂಡು ಕೇಳಿಸ್ಕೊಂಡ್ವಿ. ಸೈಕ್ ನನ್ನ ಮಗ, ಅದು ಹೆಂಗೆ ಬದುಕ್ತಾವನೋ ಗುರು, ಇಲ್ಲೆಲ್ಲ ಭಾಷೆ ಬರ್ದಿಲ್ದಿರ. ಕೆಳಗಡೆ ಹೋದ್ರೆ ಕಾರವಾರ, ಇದು ಸ್ಟ್ರೈಟ್ ಹೋದ್ರೆ ಗೋವಾ. ಹೋಗ್ತಾ ಇದೀವಿ, ತಿಂಡಿ ಯಾರು ಸ್ಟಾಪ್ ಕೊಡ್ಬೇಕಲ್ಲಿ. ಎಲ್ಲೂ ಹೋಟ್ಲು, ಒಂದೇ ಒಂದು ಹೋಟ್ಲು ಸಿಕ್ತು ಗುರು. ಅಷ್ಟೊತ್ತಿಗೆ ದೃಷ್ಟಿ ಮುಂದೆ ಹೋಗ್ಬಿಟ್ಟ ಅಂತ ಹೋಗಿದ್ಕೆ ನೋಡಿದ್ರೆ ಇಲ್ಲಿ ಇದಾಗ್ತಿದೆ ನೋಡಿ, ಕಾರವಾರ ಬೀಚ್ ಲೆಫ್ಟ್ ಸೈಡ್. ಏನೋ ಸೆಕೆ, ಎಲ್ಲ ಕಡೆ ತೊಟ್ಟಿಗ್ತಿದೆ ನೀರು. ನೋಡೋಣ ಎಲ್ಲಿ ಸಿಗುತ್ತೋ ಹೋಟೆಲ್ ನಮ್ಮ ಮನೆ ಬರೋಕ್ಕೆ. ಓಕೆ, ಇದೇ ನೋಡಿ, ಇಲ್ಲಿ ಇದೇನಾ ನೇವಿ ಮ್ಯೂಸಿಯಮು ಏನಾದರೂ? ಏನೋ ಇದೆ ನೋಡಿ, ಒಂದು ಫ್ಲೈಟ್, ಒಂದು ಶಿಪ್ ಥರ ಏನೋ. ನೇವಿ IN316 ARK. ಕಾರವಾರ ಇದಲ್ಲಿದಲ್ಲ ಗುರು, ನೇವಿ ಪೋರ್ಟ್ ಇದೆ. ಬಟ್ ನಮಗೆ ಗೊತ್ತಿಲ್ಲ ರೆಕಾರ್ಡ್ ಮಾಡೋಕ್ಕೆಲ್ಲ ಬಿಡ್ತಾರ ಅಂತ, ಸೊ ಹೋಗಲ್ಲ. ಕಾರವಾರ ದಾಟಂಗೆ ಆಯ್ತಲ್ಲ ಗುರು. ಇದೇ ಕಾರವಾರ ರೈಟ್ ಸೈಡ್ ಇರೋದಂತ ಅನ್ಸುತ್ತೆ.
Russia long ago like a big and strong and ರಸ್ಪುತಿನ್ ಥರನೇ ಅವನು ಒಳ್ಳೆ ರಷ್ಯಾ ಐಮ್ ಫ್ರಮ್ ರಷ್ಯಾ ಅಂದ ಜೋರಾಗಿ ಗಟ್ಟಿ ವಾಯ್ಸಲ್ಲಿ ಅಂದ ಗುರು. ಇಂಗ್ಲೀಷು ಗೊತ್ತಿಲ್ಲ ಬೋಳಿ ಮಗುಂಗೆ ಅಂತ ಅನ್ನಲ್ಲ ಪಾಪ, ಇಂಗ್ಲೀಷು ಗೊತ್ತಿಲ್ಲ ನನ್ನ ಮಗಂಗೆ ಪಾಪ, ಹೆಂಗೆ ಬದುಕ್ತಾವನೋ ಇಲ್ಲಲ್ಲ. ಏನಿದೆ ಗುರು ಇದೆಲ್ಲ, ಬೀಚ್ದ ಎಂಟ್ರಿನಾ ಏನು ಅಂತಲೇ ಅರ್ಥ ಆಗ್ತಿಲ್ಲ. ನೋಡೋಣ, ನಂದು ವಾಯ್ಸ್ ಅಲ್ಲಲ್ಲಿ ಬ್ರೇಕ್ ಆಗ್ತಿದೆ, ಏನಾಗ್ತಿದೆ ಅಂತ ಗೊತ್ತಿಲ್ಲ ನೀಟಾಗಿ. ಏನಾದರೂ ಒಂದು ಮಾಡಬೇಕೀಗ ಇದಕ್ಕೆ ರೆಡಿ ಮಾಡೋಕ್ಕೆ, ಇಲ್ಲ ಅಂದರೆ ಇದು ಆಗಲ್ಲ. ಏನೇನೋ ಬೇರೆ ಫ್ಯೂಚರ್ ಟ್ರಿಪ್ಸ್ಗೆಲ್ಲ ಕಷ್ಟ ಆಗುತ್ತೆ, ಆಮೇಲೆ ಚೆಕ್ ಮಾಡಬೇಕೀಗ ಹೋಗಿ. ಕಾರವಾರ ರೀಚ್ ಆದರೆ ಎಲ್ಲಾದರೂ ಈಗ ಸ್ಟಾಪ್ ಕೊಟ್ಟು ನೆಕ್ಸ್ಟ್ ಡೈರೆಕ್ಟ್ ಯಾರು ಗೋವಾನೇ ನೋಡುವ. ಲೈಟಾಗಿ ಊಟ ಮಾಡಿದ್ವಿ. ದಾಂಡೇಲಿ ರೈಟ್ 100 ಕಿಲೋಮೀಟರ್ ಸ್ಟ್ರೈಟ್, ಪಣಜಿ 100. ರಾಕಿ ಹೋಗ್ತಾವನೆ, ಅವನನ್ನು ಕ್ಯಾಚ್ ಮಾಡೋದು. ಇಂಥ ನನ್ನ ಮಕ್ಕಳು ಬಂದೇ ಬರ್ತಾರೆ ಗುರು. ಚಿತ್ತಾಪುಳ್ಳದಲ್ಲಿ KFC, ಕೋಸ್ಟಾ ಕಾಫಿ ಎಲ್ಲ ಇದೆ, ಪಿಜ್ಜಾ ಹಟ್. ಹೋಗ್ತಾ ಇದ್ದೀವಿ. ಫಸ್ಟು ಕ್ಯಾಕುಲಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಗೋವಾದಲ್ಲಿ ಆ ವಾಟರ್ ಫಾಲ್ಸು ಇದಕ್ಕೆ ಕನೆಕ್ಟ್ ಆಗುತ್ತಲ್ಲ, ಅದು ಆ ಸಮುದ್ರಕ್ಕೆ. ಬರ್ಬೇಕು ಹಿಂಗೆ. ಹೋಗ್ಲಿ ಹೋಗ್ಲಿ. ಕೊಂಕಣ್ ಬೆಲ್ಟಲ್ಲ ಫುಲ್ ಸೆಕೆ ಇದೆ ಗುರು, ಸೆಕೆ ಇದೆ. ಥರ ವೈಬ್ ಗುರು ಗೋವಾಗೆ ಹೋಗೋದು. ಪೊಂಗಾಡ್ ಯಾವುದೋ ಉಡುಪಿ ಹೋಟ್ಲಲ್ಲಿ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಹಿಮಾಲಯದಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್ ಹೋಗ್ಬೇಕಾದ್ರೆ 80-90 ರಾಕಿನ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಈ ಗಾಡಿಲಿ ಅಕ್ಕಪಕ್ಕನೇ ಇರ್ತೀವಿ ಆಲ್ಮೋಸ್ಟ್. ಬಾರ್ಡರ್ ಹತ್ತತ್ರ ಬಂದಿದ್ದೀವಿ. ಅಲ್ಲೆಲ್ಲ ಇದು ಅಡ್ಯಾಪ್ಟ್ರು ಎಫ್ ಆಗ್ತಿದೆ ಗೋಪ್ರೋದು. ಒಂದು ಕಡೆ ವಾಯ್ಸ್ ರೆಕಾರ್ಡ್ ಆಗ್ತಿಲ್ಲ, ಅಲ್ಲಿ ಇದತ್ರ ಬಂದಿದ್ದು ವಾಯ್ಸ್ ರೆಕಾರ್ಡೇ ಆಗಿಲ್ಲ. ಒಂದು ಹೆವಿ ವಿಂಡ್ ಬ್ಲಾಸ್ಟ್ ಇದೆ ಗುರು. ಸಿಂಪಲ್ ಲಗೇಜು, ಒಂದು ಬ್ಯಾಗು ರಾಕಿ ಅಂತ ಇರೋದು. ಕೊನೆಯಲ್ಲಿ ಹೋಗೋಣ ಅಂದರೆ ಇಲ್ಲಿ ಅಡ್ಡ ಬರ್ತಾರೆ. ಮಾಜಾಳಿ ಲೆಟ್ಸ್ ಗೋ. ಯಾರ್ದು ಗುರು ಕಾಲು?
ಆಮೇಲೆ ಸಿಗುವ. ಬಾರ್ಡರ್ ಬಂದ್ವಿ. ವೆಲ್ಕಮ್ ಟು ಗೋವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಪೊಲೀಸ್ ಚೆಕ್ ಪೋಸ್ಟ್ ಪೊಲೆಮ್. ಫಾಂಡಾ ಮುಂಬೈ ಪಣಜಿ. You're officially now in Goa. ಹೋಗ್ಲಿ. ಕ್ಯಾಕಲಮ್ಗೆ ಒಂದು 35 ಕಿಲೋಮೀಟರ್ಸ್ ಏನೋ ಇದೆ, ನೋಡೋಣ. meals ready. K47 bar Bhatkal. Old Goa Church, Mangeshi Temple 75. Polem. ಕೆಫೆ ಕ್ರೂಸರ್ಸ್ನೆಲ್ಲ ಅದರ ಕಂಟ್ರಿ ಸೈಡ್ಸ್ ಸ್ಟೇಟ್ಸಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ. ಒಳ್ಳೆ ಫೀಲ್ ಗುರು. ಪರವಾಗಿಲ್ಲ, ಕರ್ನಾಟಕ ಹತ್ತತ್ರ ಎಲ್ಲ ಅಲ್ಲದೆ ಕಾರವಾರ ಹತ್ತತ್ರ ಬಂದಾಗ ರೋಡ್ಗಳು ಸ್ವಲ್ಪ ಅಷ್ಟಕ್ಕಷ್ಟೇ. ಒಳ್ಳೆ ಬೀಚ್ ನಡ್ಕೊಂಡೆ ಕಾರವಾರ್ಗೆ ಹೋಗ್ಬೋದು ಇಲ್ಲಿಂದ. ಕ್ಯಾಮ್ರಾ ಹೆಡ್ ಏನು ಕ್ಯಾಮ್ರಾ ಐತೆ ನೋಡೋಣ. ಬಾರ್ಡರ್ ಕ್ರಾಸ್ ಮಾಡೋದು